ಸುಮಲತಾಗೆ ಇಲ್ಲ ಮಂಡ್ಯ ಕ್ಷೇತ್ರದ ಟಿಕೆಟ್. ಸುಮಲತಾಗೆ ಟಿಕೆಟ್ ಕೊಡಲು ಆಗೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸುಮಲತಾ ಅವರಿಗೆ ಮಂಡ್ಯದ ಕ್ಷೇತ್ರದ ಟಿಕೆಟ್ ಇಲ್ಲ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅವರಿಗೆ ಟಿಕೆಟ್ ಕೊಡಲು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಜೆಡಿಎಸ್ ಸಂಸದರಿರುವಂತಹ ಕ್ಷೇತ್ರ, ಸೊ ಹೀಗಾಗಿ ಅಲ್ಲಿ ಹೇಗೆ ಕೊಡಕ್ ಬರುತ್ತೆ, ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯ ಜೆಡಿಎಸ್ ಸಂಸದರಿರುವಂತಹ ಕ್ಷೇತ್ರ ಆಗಿದೆ. ಈ ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡುವಂತ ಪ್ರಶ್ನೆನೇ ಬರಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯೋದು ಅವರ ವೈಯಕ್ತಿಕ ವಿಚಾರ, ಸೊ ಹೀಗಾಗಿ ಅದು ನಮಗ್ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕುತೂಹಲವನ್ನ ಮೂಡಿಸಿದೆ ಈಗ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ. ಯಾಕೆಂದ್ರೆ ಕಾಂಗ್ರೆಸ್ನ ಒಂದು ವರ್ಡಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಮೊನ್ನೆ ಅಷ್ಟೇ ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಪಕ್ಕಾ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅವರಿಗೆ ಅದು JDS ಸಿಟ್ಟಿಂಗ್ MP ಇರೋದ್ರಿಂದ ಅದು ನಮಗೆ ಬರಲ್ಲ, ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು JDS. ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ. ಸುಮಲತಾ ಅವರಿಗೆ ಅದು JDS ಸಿಟ್ಟಿಂಗ್ MP ಇರೋದ್ರಿಂದ ಅದು ನಮಗೆ ಬರಲ್ಲ, ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು JDS. ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತಾ ಇದ್ದಾರ ಸಿದ್ದರಾಮಯ್ಯನವರು. ಮಂಡ್ಯ ಜೊತೆ ಮೈಸೂರಿನ ನಿರೀಕ್ಷೆಯಲ್ಲಿತ್ತು JDS. ಮಂಡ್ಯ ಬಿಟ್ಟು ಮೈಸೂರು ಉಳಿಸಿಕೊಳ್ತಾರ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಎದ್ದಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರ ಸಿದ್ದರಾಮಯ್ಯನವರು. ಮಂಡ್ಯ ಜೊತೆ ಮೈಸೂರು ಕ್ಷೇತ್ರವನ್ನ ಕೂಡ ಕೇಳ್ತಾ ಇತ್ತು JDS, ಆದ್ರೆ ಮಂಡ್ಯ ಬಿಟ್ಟು ಮೈಸೂರನ್ನ ಉಳಿಸಿಕೊಳ್ತಾರ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಎದ್ದಿದೆ. ದೇವೇಗೌಡರ ಆಯ್ಕೆ ಮೈಸೂರು ಅಥವಾ ಬೆಂಗಳೂರು ಉತ್ತರವೋ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಎರಡೂ ಕಡೆ ಒಲವಿಟ್ಟುಕೊಂಡಿದ್ದಾರೆ JDSನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು. ಗೌಡರ ಫೈನಲ್ ನಿರ್ಧಾರದ ಬಗ್ಗೆ ದೋಸ್ತಿಗಳಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ, ಏನ್ ಮಾಡ್ತಾರೆ ದೇವೇಗೌಡರು ಅಂತ. ಮೈಸೂರಿನಲ್ಲಿ ಕಾಂಗ್ರೆಸ್ಗಾಗಿ ಸಿದ್ದರಾಮಯ್ಯನವರು ಪಟ್ಟನ್ನ ಹಿಡಿದಿದ್ದಾರ. ತವರು ಜಿಲ್ಲೆಯಲ್ಲಿ JDSಗೆ ಬಿಟ್ಟು ಕೊಡಲು ಮನಸ್ಸಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಸಿದ್ದರಾಮಯ್ಯನವರು ಪಟ್ಟನ್ನ ಕೂಡ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ವಿಜಯ್ ಶಂಕರ್ಗೆ ಟಿಕೆಟ್ ಕೊಡಿಸ್ತಾರ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಆಗ್ತಾರ ವಿಜಯ್ ಶಂಕರ್ ಅವರು. ವಿಜಯ್ ಶಂಕರ್ ಅನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದೆ ಸಿದ್ದರಾಮಯ್ಯನವರು. ಅವರಿಗೆ ಲೋಕಸಭೆ ಟಿಕೆಟ್ ಅನ್ನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆಸಿಕೊಂಡಿದ್ದು. ಇದೇ ಕಾರಣಕ್ಕೆ ಮಂಡ್ಯ ವಿಷಯದಲ್ಲಿ ಸಿದ್ದರಾಮಯ್ಯನವರ ನಿರ್ಧಾರ ಸಡಿಲ ಆಗತ್ತಾ, ಅಂದ್ರೆ ಇಲ್ಲಿ ನಿರ್ಧಾರ ಸಡಿಲ ಆಗತ್ತಾ, ಟಿಕೆಟ್ ಕೊಡಿಸುವಂತೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು ಸುಮಲತಾ ಅಂಬರೀಶ್ ಅವರು. ಸುಮಲತಾಗೆ ಟಿಕೆಟ್ ಕೊಡಿಸುವಂತೆ ದರ್ಶನ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಸಿದ್ದರಾಮಯ್ಯನವರ ಬಳಿ. ಇಲ್ಲಿ ಒಂದ್ ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿ ನಿಂತಂತಾಗತ್ತೆ ಮಂಡ್ಯದಲ್ಲಿ, ಮತ್ತು ಒಂದ್ ಕಡೆ ಮೈಸೂರಿನ ಯಾವುದೇ ಕಾರಣಕ್ಕೂ JDSಗೆ ಬಿಟ್ಕೊಡದಿರಲು ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ.
ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಜನಾರ್ದನ್ ಹೆಬ್ಬಾರ್, ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತ ಪ್ರಯತ್ನ ಸಿದ್ದರಾಮಯ್ಯನವರದು ಅಂತ. ಒಂದ್ ಕಡೆ ಮಂಡ್ಯದಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಕಾಂಗ್ರೆಸ್ನ ಬೆಂಬಲಿತ ಅಂದ್ರೆ ಪರೋಕ್ಷವಾದಂತ ಬೆಂಬಲದ ಅಭ್ಯರ್ಥಿ ಆಗ್ತಾರೆ ಸುಮಲತಾ ಅಂಬರೀಶ್ ಅವರು. ಮತ್ತೊಂದ್ ಕಡೆ ಮೈಸೂರಿಗಾಗಿ ಪಟ್ಟನ್ನ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ. ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಇಲ್ಲಿ ಮಂಡ್ಯ ಕ್ಷೇತ್ರವನ್ನ ಇಟ್ಕೊಂಡು ಅತ್ಯಂತ ಜಾಣ್ಮೆಯ ನಡೆಯನ್ನ ಇಟ್ಟಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಹಾಲಿ ಸಂಸದರಿದ್ದಾರೆ ಮಂಡ್ಯದಲ್ಲಿ, ಹಾಗಾಗಿ ನಾವು ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಸುಮಲತಾ ಅವರಿಗೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇವಲ ಸುಮಲತಾ ಅವರ ವಿಚಾರ ಮಾತ್ರ ಅಲ್ಲ, ಪರೋಕ್ಷವಾಗಿ ಹಾಲಿ ಸಂಸದರಿರುವಂತಹ ಕ್ಷೇತ್ರದಲ್ಲಿ ಜೆಡಿಎಸ್ನವರು ಕಾಂಗ್ರೆಸ್ನ ಟಿಕೆಟ್ ಕೇಳಬಾರ್ದು, ಕಾಂಗ್ರೆಸ್ನ ಹಾಲಿ ಸಂಸದರಿರುವ ಕಡೆಯಲ್ಲಿ ಜೆಡಿಎಸ್ ಟಿಕೆಟ್ ಕೇಳಬಾರ್ದು ಅನ್ನೋ ವಿಚಾರ. ಇನ್ನೊಂದು ಕಡೆಯಲ್ಲಿ ಪ್ರಮುಖವಾಗಿ ಮೈಸೂರಿನ ವಿಚಾರ. ಮೈಸೂರಿನಲ್ಲಿ ಅವರಿಗೆ ಸ್ಪಷ್ಟವಾಗಿ ಒಂದು ಅರಿವಿದೆ, ನಾನು ಸೋತಂತ ಕ್ಷೇತ್ರ ಮೈಸೂರು ಜಿಲ್ಲೆ ತನ್ನದಾಗಿತ್ತು, ಆದರೆ ಸಂಪೂರ್ಣ ತಾನು ಆ ಹಿಡಿತವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗತ್ತೆ. ಆ ಕಾರಣಕ್ಕಾಗಿ ಈ ಸಂದರ್ಭವನ್ನ ಬಳಸಿಕೊಂಡ್ರೆ ಅಂದ್ರೆ ಮಂಡ್ಯದಲ್ಲಿ ಟಿಕೆಟ್ ಜೆಡಿಎಸ್ಗೆ ಅನ್ನೋದು ಫಿಕ್ಸ್ ಮಾಡಿಕೊಂಡು ಮೈಸೂರಿನಲ್ಲಿ ಜೆಡಿಎಸ್ ಟಿಕೆಟ್ ಕೇಳಬಾರ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ಷೇತ್ರ ಅಭ್ಯರ್ಥಿಗಳನ್ನ ನಾವು ಹಾಕೊಳ್ತೀವಿ ಅನ್ನುವಂಥ ವಿಚಾರವನ್ನ ಪರೋಕ್ಷವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ವಿಜಯ್ ಶಂಕರ್ ಅವರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದಿದ್ದೆ ಸಿದ್ದರಾಮಯ್ಯನವರು, ಅವರಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಈಗಾಗಲೇ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಅವರನ್ನ ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವಂತ ಒಂದು ಪ್ರಯತ್ನ ಸಿದ್ದರಾಮಯ್ಯನವರದು. ಆ ಮೂಲಕ ತಮ್ಮ ಕ್ಷೇತ್ರವನ್ನು ಭದ್ರವಾಗಿ ಉಳಿಸಿಕೊಳ್ಳೋದು. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಮೈಸೂರಿನಲ್ಲಿ ಅವರು ವಿರೋಧಿಗಳಿಗೆ ಅಂದ್ರೆ ಈಗ ಮೈತ್ರಿ ಪಕ್ಷ ಆಗಿದ್ರು ಸಹಿತ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿದ್ರು ಸಹಿತ ಹಿಂದಿನ ಚುನಾವಣೆಯನ್ನು ತೆಗೆದುಕೊಂಡ್ರೆ ಪ್ರತಿಸ್ಪರ್ಧಿ ಆಗಿದ್ದಂತ ಜೆಡಿಎಸ್ ನವರಿಗೆ ಅಥವಾ ಅವರ ವಿರೋಧಿ ಪಾಳಯದವರಿಗೆ ಸಪೋರ್ಟ್ ಮಾಡಬೇಕಂತ ಅನಿವಾರ್ಯತೆ ಎದುರಾಗತ್ತೆ. ಒಂದ್ ವೇಳೆ ಜೆಡಿಎಸ್ ಕಣಕ್ಕಿಳಿದ್ರೆ ಎಚ್ ವಿಶ್ವನಾಥ್ ಅವರು ಕೂಡ ಇವರಿಗೆ ಬದ್ಧ ವೈರಿನೇ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ, ಜಿಟಿ ದೇವೇಗೌಡರು ಸಹಿತ ರಾಜಕೀಯವಾಗಿ ಬದ್ಧ ವೈರಿನೇ. ಈ ಕಾರಣಕ್ಕಾಗಿ ಅವರೆಲ್ಲರನ್ನೂ ಸೇರಿಸಿ ಬಂದಂತ ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ಮೈಸೂರನ್ನೇ ತನ್ನ ಬಳಿ ಇಟ್ಕೋಬೇಕು, ಆ ಕ್ಷೇತ್ರವನ್ನೇ ತಮ್ಮ ಬಳಿ ಇಟ್ಕೋಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡಿ ಇಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಹಾಲಿ ಸಂಸದರಿದ್ದಾರೆ, ನಿಮಗೆ ಮಂಡ್ಯವನ್ನ ಬಿಟ್ಟುಕೊಟ್ಟಿದ್ದೀವಿ, ಮೈಸೂರು ಕ್ಷೇತ್ರ ನಾನು ಹೇಳ್ದಂಗೆ ನಡಬೇಕು, ನನಗಾಗಬೇಕು ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ರವಾನೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ವಿಜಯ್ ಶಂಕರ್ ಮೈಸೂರಿನಲ್ಲಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರ ಮಾತಿನಿಂದ. ದೇವೇಗೌಡರು ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಕೂಡ ಮಾಡಿದ್ರು, ಬೆಂಗಳೂರು ಉತ್ತರವೋ ಅಥವಾ ಮೈಸೂರು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮಾತು ನೋಡಿದ್ರೆ ಅಲ್ಲಿ ಜೆಡಿಎಸ್ ಜನಾರ್ದನ್ ಹೆಬ್ಬಾರ್, ಇಲ್ಲಿ ದೇವೇಗೌಡರ ನಡೆ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಯಾಕಂದ್ರೆ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಫಿಕ್ಸ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಮಂಡ್ಯಕ್ಕೆ ನಿಖಿಲ್ ಹೋಗ್ತಾ ಇದ್ದಾರೆ ಅಂತ. ಸೊ ಹೀಗಾಗಿ ದೇವೇಗೌಡರ ನಡೆ ಕುತೂಹಲ ಇದೆ. ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಾತಾಡ್ಬೇಕಾದ್ರೆ ನಮ್ಮ ಪಕ್ಷದ ಅಭ್ಯರ್ಥಿನೇ ಮೈಸೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಇದು ಕೂಡ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಆಕ್ರೋಶಕ್ಕೆ ಗುರಿಯಾಗಿರುತ್ತೆ. ಸೊ ಯಾವ ರೀತಿಯಾದಂತ ಸ್ಟ್ರಾಟಜಿ ಹೆಣಿತಾ ಇದ್ದಾರೆ ಹಾಗಾದ್ರೆ? ಇದೇ ಮಾತುಗಳಿಂದನೇ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿರೋದು. ಆ ಕಡೆಯಲ್ಲಿ ಮಂಡ್ಯದಲ್ಲೂ ಅವರೇ ಸ್ಪರ್ಧೆ ಮಾಡ್ತಾರೆ, ಹಾಸನದಲ್ಲೂ ಜೆಡಿಎಸ್ನವರೇ ಸ್ಪರ್ಧೆ ಮಾಡ್ತಾರೆ, ಮೈಸೂರಿನಲ್ಲೂ ಅವರೇ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಇದಕ್ಕೆ ಅಥವಾ ಕಾಂಗ್ರೆಸ್ನ ಉಳಿದೆಲ್ಲ ಲೀಡರ್ಗಳು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ದೇವೇಗೌಡರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಹೇಳಿದ್ದಾರೆ, ಮೈಸೂರಿನಲ್ಲೂ ಕೂಡ ತನಗೆ ಕರೀತಾ ಇದ್ದಾರೆ ಸ್ಪರ್ಧೆಗೆ ಅಂತೇಳಿ. ಅಂದ್ರೆ ದೇವೇಗೌಡರು ಒಂದು ಆಪ್ಷನ್ ಕೂಡ ಇಟ್ಕೊಳ್ತಾ ಇದ್ದಾರೆ, ಒಂದು ವೇಳೆ ಸ್ಪರ್ಧೆಗೆ ಅವಕಾಶಗಳು ಎಲ್ಲೆಲ್ಲಿ ಅಂತ ನೋಡುವಂತ ಸಂದರ್ಭದಲ್ಲಿ ಮೈಸೂರನ್ನು ಕೂಡ ಇಟ್ಕೋಬೇಕು ಬೆಂಗಳೂರು ಉತ್ತರದ ಜೊತೆಗೆ ಅನ್ನುವಂತ ವಿಚಾರ. ಸಿದ್ದರಾಮಯ್ಯನವರು ಇದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತ ನಿಖಿಲ್ ಅವರು ಕೂಡ ಮೈಸೂರಿನಲ್ಲಿ ಸ್ಪರ್ಧೆ ಮಾಡೇ ಬಿಡ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಒಂದು 2-3 ದಿನದ ಹಿಂದೆ. ಆದ್ರೆ ಈಗ ಮಂಡ್ಯಕ್ಕೆ ನಿಖಿಲ್ ಫಿಕ್ಸ್ ಆದ ಮೇಲೆ ಮೈಸೂರಿನಲ್ಲಿ ಯಾರು ಅಂತ ಪ್ರಶ್ನೆ ಬರುತ್ತೆ. ಆವಾಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ವಿರುದ್ಧವಾಗಿ ಜೆಡಿಎಸ್ ಅಭ್ಯರ್ಥಿನೇ ಬಂದು ಬಿಡ್ತಾರೆ ಅನ್ನೋದು ಅವರಿಗೂ ಕೂಡ ಅರಿವಿದೆ. ಆ ಕಾರಣಕ್ಕಾಗಿ ಅದನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಚಾರ. ಎಸ್ ಜನಾರ್ದನ್ ಹೆಬ್ಬಾರ್, ಮತ್ತೊಂದು ಪ್ರಮುಖವಾಗಿ ನೋಡೋದಾದ್ರೆ ಜೆಡಿಎಸ್ ಈಗ 12 ಸೀಟ್ ಕೇಳಿತ್ತು. ಈಗ ನಿನ್ನೆ ನಡೆದಂತ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ 6ರಿಂದ 7 ಅಥವಾ 8 ಸೀಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಕಮ್ಮಿ ಸೀಟ್ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೈಸೂರನ್ನ ಬಿಟ್ಟು ಕೊಡ್ಲೇಬೇಕು ಅಂತ ಜೆಡಿಎಸ್ ಕೂಡ ಪಟ್ಟಿಡಿಯುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಖಂಡಿತ ಆ ರೀತಿಯ ಪಟ್ಟಿ ಹಿಡಿಯುವಂತ ಜೆಡಿಎಸ್ ನ ಸಹಜ ಸ್ವಭಾವ. ಯಾಕಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಅವಕಾಶಗಳಿರುತ್ತೋ ಅಲ್ಲಿ ಪಟ್ಟಿ ಹಿಡ್ಕೊಂಡು ಗೆಲ್ಲೇಬೇಕಂತ ಒಂದು ಗೆಲ್ಲುವಂತ ವಾತಾವರಣ ಇರುವಂತ ಪ್ಲೇಸ್ ಅನ್ನ ಅವ್ರು ಖಂಡಿತವಾಗಿಯೂ ಜೆಡಿಎಸ್ ನವರು ಕೇಳ್ತಾರೆ. ಆದ್ರೆ ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನ 2 ಕ್ಷೇತ್ರ ಬಹಳ ಪ್ರಮುಖವಾದದ್ದಾಗಿತ್ತು ಅವರಿಗೆ, ಅದೆರಡು ಕೂಡ ಅವರಿಗೆ ಸಿಗತ್ತೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಈಗ ಮೈಸೂರಿನ ತಮ್ಮುಖ ಮಾಡಿದ್ರೆ ಇದಕ್ಕೆ ಕಾಂಗ್ರೆಸ್ನವರಪ್ಪಲ್ಲ, ಪ್ರಮುಖವಾಗಿ ಸಿದ್ದರಾಮಯ್ಯನವರಪ್ಪಲ್ಲ ಮೊದಲೇ ಹೇಳಿದಾಗೆ. ಯಾಕಂದ್ರೆ ಅವರ ಕೋಟೆ ಅದು, ಅವರ ಕೋಟೆಯನ್ನು ಅವರು ಜೆಡಿಎಸ್ ನವರಿಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೈತ್ರಿ ಸರ್ಕಾರ ಇರ್ಬೋದು, ಆದ್ರೆ ನಾಳೆ ದಿನ ಮುಂದಿನ ದಿನಗಳಲ್ಲಿ
ಇದು ಎರಡು ಪಕ್ಷ ಒಂದಾಗಿರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆಗ ತನ್ನ ಕ್ಷೇತ್ರವನ್ನ ಬಿಟ್ಕೊಟ್ಟಂತ ಪರಿಸ್ಥಿತಿ ಎದುರಾಗತ್ತೆ ಅನ್ನುವಂಥ ವಿಚಾರ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಕಡಿಮೆ ಕ್ಷೇತ್ರ ಕೇಳಿದ್ರು ಸಹಿತ ಬೇರೆ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಬಹುದು, ಆದ್ರೆ ಮೈಸೂರು ಕ್ಷೇತ್ರದ ಬಗ್ಗೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಪಕ್ಕ ಅರಿವಿದೆ, ದೇವೇಗೌಡರ ಜೊತೆಯಲ್ಲಿ ಪಳಗದವರು, ಮುಂದೆ ಏನಾಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯನವರಿಗಿದೆ. ಆ ಕಾರಣಕ್ಕಾಗಿ ಎಲ್ಲಾ ಪ್ಲಾನ್ ತಂತ್ರವನ್ನ ಮಾಡಿನೇ ಸಿದ್ದರಾಮಯ್ಯನವರು ಇಂತಹ ಮಾತನ್ನ ಇವತ್ತು ಹೇಳಿರೋದು. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.